ಕಾರಣ ಏನು ಸರ್? ಜೆನೆಟಿಕ್ಸ್ ಅನ್ನು ಹೊರತುಪಡಿಸಿ ನೀವು ಈ ಅಗ್ರಿಕಲ್ಚರ್ ಫೀಲ್ಡ್ಗಳಲ್ಲಿ ಕೆಮಿಕಲ್ ಯೂಸೇಜಸ್, ಎಕ್ಸ್ಪೋಜರ್ ಟು ಕೆಮಿಕಲ್. ಸರ್, ನೀವು ಹೇಳಿದ್ರೆ ಮಕ್ಕಳಲ್ಲೂ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ. ಸೊ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಅನ್ನೋನ್ ಕಾಸು. ಭಾಳಷ್ಟು ಜನ ಮಕ್ಕಳಾಗಿ ಲುಕೇಮಿಯಾ ಟ್ರೀಟ್ಮೆಂಟ್ ತೊಗೊಂಡವರು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬ್ಲಡ್ ಕ್ಯಾನ್ಸರ್, ಲುಕೇಮಿಯಾ ಅಂತ ಏನು ಕರಿತೀವಿ, ಈ ಕ್ಯಾನ್ಸರ್ ಯಾಕೆ ಉಂಟಾಗುತ್ತೆ, ಇದರ ಸಿಂಪ್ಟಮ್ಸ್ ಏನು, ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಿತ್ಸ್ ಕೂಡ ನಮ್ಮಲ್ಲಿದೆ. ಸೊ ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ಕಿದ್ವಾಯಿ ಆಸ್ಪತ್ರೆಯ ಮೆಡಿಕಲ್ ಆನ್ಕಾಲಜಿ ಡಿಪಾರ್ಟ್ಮೆಂಟ್ HOD ಡಾಕ್ಟರ್ ಸುರೇಶ್ ಬಾಬು ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಹೇಳ್ತಿದ್ದೆ ಬ್ಲಡ್ ಕ್ಯಾನ್ಸರ್, ಲುಕೇಮಿಯಾ ಅಂತ, ಅದು ಕೂಡ ತುಂಬಾ ಜನರಲ್ಲಿ ಕಂಡು ಬರ್ತಾ ಇರೋದು. ಸೊ ನಮಗೆ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಈ ಸಿನಿಮಾಗಳಲ್ಲಿ ಏನು ತೋರಿಸ್ತಾರೆ, ರಕ್ತ ವಾಂತಿ ಮಾಡ್ಕೊಳ್ಳೋದು ಅಥವಾ ಕೆಮ್ಮದಾಗ ರಕ್ತ ಬಂದ್ರೆ ಬ್ಲಡ್ ಕ್ಯಾನ್ಸರ್ ಇದೆ ಅನ್ನೋದು ನಮ್ಮ ತಲೆಯಲ್ಲಿದೆ. ಸೊ ನಿಜಕ್ಕೂ ಆ ಥರ ಆಗತ್ತಾ? ಬ್ಲಡ್ ಕ್ಯಾನ್ಸರ್ ಇತ್ತು ಇಲ್ಲ, ಬ್ಲಡ್ ಕ್ಯಾನ್ಸರ್ನಲ್ಲಿ ಕೆಮ್ಮಿದ್ರೆ ರಕ್ತ ಬರೋದು ಎಲ್ಲ ಆಗ್ಬೋದು, ಬಟ್ ಅದು ತುಂಬ ರೇರ್ ಸಿಂಪ್ಟಮ್ಸ್. ಯೂಶಲಿ ಬ್ಲಡ್ ಕ್ಯಾನ್ಸರ್ನ ಬರ್ತಕ್ಕಂಥದ್ದು ಜ್ವರ ಬರುತ್ತೆ, ಆಮೇಲೆ ನೀವು ಸಣ್ಣ ಗಾಯಗಳಾದರೆ ಬ್ಲೀಡಿಂಗ್ ಆಗೋದು ಶುರುವಾಗುತ್ತೆ, ಇನ್ನೊಂದು ತುಂಬ ಟಯರ್ಡ್ನೆಸ್ ಆಗುತ್ತೆ. ಇದು ಬ್ಲಡ್ ಕ್ಯಾನ್ಸರ್ನ ಲಕ್ಷಣಗಳು. ಲುಕೇಮಿಯಾ, ನೀವೇನು ಬ್ಲಡ್ ಕ್ಯಾನ್ಸರ್ ಅಂದರೆ ಅದರಲ್ಲಿ ತುಂಬ ವಿಧಾನಗಳಿದೆ, ಭಾಳ ವಿಭಾಗಗಳಿದೆ. ನಾವು ಅದನ್ನು ಬೇಸಿಕಲಿ ಅಕ್ಯೂಟ್ ಲುಕೇಮಿಯಾಸ್, ಕ್ರಾನಿಕ್ ಲುಕೇಮಿಯಾಸ್ ಅಂತ ಕರಿತೀವಿ. ನಾವೇನು ಟ್ರೆಡಿಷ್ನಲಿ ಮೂವಿನಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ತೋರಿಸಿರೋದೆಲ್ಲ ಅಕ್ಯೂಟ್ ಲುಕೇಮಿಯಾ. ಅಂದರೆ ಅಕ್ಯೂಟ್ ಲುಕೇಮಿಯಾ ಕೆಲವೊಂದು ದಿನಗಳಲ್ಲೇ ಡೆವಲಪ್ ಆಗ್ತಕ್ಕಂಥ ಒಂದು ಕಾಯಿಲೆ. ಕ್ರಾನಿಕ್ ಲುಕೇಮಿಯಾ ಕೆಲವೊಂದು ಟೈಮ್ ತಗೊಳುತ್ತೆ. ಸೊ ಲುಕೇಮಿಯಾಗಳಲ್ಲಿ ಅಕ್ಯೂಟ್ ಲುಕೇಮಿಯಾ, ಕ್ರಾನಿಕ್ ಲುಕೇಮಿಯಾ ಅದಲ್ಲದೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಸೊ ಯಾವ ಲುಕೇಮಿಯಾ ಇದೆ, ಯಾವ ಥರ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ನಿರ್ಧಾರ ಆಗ್ತದೆ. ಸೊ ಅದು ಬಂದಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಡಯಾಗ್ನೋಸ್ ಮಾಡೋದು ಒಂದು ಚಾಲೆಂಜಿಂಗ್ ವಿಷಯ. ಈ ರಕ್ತ ಕ್ಯಾನ್ಸರ್ ಅಲ್ಲಿ ಯಾವ ವಿಧಗಳಿದೆ ಸರ್? ಎಷ್ಟು ಟೈಪ್ಸ್? ಲುಕೇಮಿಯಾಗಳಲ್ಲಿ ಅಕ್ಯೂಟ್ ಲುಕೇಮಿಯಾ, ಕ್ರಾನಿಕ್ ಲುಕೇಮಿಯಾ ನಾನು ಹೇಳ್ತಾ ಇದ್ದೆ. ಅಕ್ಯೂಟ್ ಲುಕೇಮಿಯಾದಲ್ಲಿ ಲಿಂಫೋಬ್ಲಾಸ್ಟಿಕ್ ಲುಕೇಮಿಯಾ ಅಂದರೆ ಲಿಂಫೋಸೈಟ್ಸ್ ಅಂತ ಕರಿತೀವಿ, ಇನ್ನೊಂದು ಮೈಲೋಸೈಟ್ ಅಂತ ಕರಿತೀವಿ, ಅಕ್ಯೂಟ್ ಮೈಲೈಡ್ ಲುಕೇಮಿಯಾ ಅಂತ ಕರಿತೀವಿ. ಕ್ರಾನಿಕಲ್ಲಿ ಅಗೈನ್ ಲಿಂಫೋಸೈಟಿಕ್ ಲುಕೇಮಿಯಾ, ಕ್ರಾನಿಕ್ ಲಿಂಫೋಸೈಟಿಕ್ ಲುಕೇಮಿಯಾ, ಮೈಲೈಡ್ ಲುಕೇಮಿಯಾ, ಅಕ್ಯೂಟ್ ಮೈಲೈಡ್ ಲುಕೇಮಿಯಾ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ಲಿಂಫೋಮಾ ಅಂತ ಒಂದು ಗ್ರೂಪ್ ಇದೆ, ಅದನ್ನು ನಾವು ಲುಕೇಮಿಯಾ ಅಂತ ಕರೆಯಲ್ಲ. ಲಿಂಫೋಮಾಗಳು ಒಂದು ಟೈಪ್ ಬೆಡ್ನಲ್ಲಿ ಬರ್ತಕ್ಕಂಥ ಕಾಯಿಲೆಗಳೇ, ಬಟ್ ಅವುಗಳು ಲುಕೇಮಿಯಾಗಳು ಹೋಲಿಸಿದ್ರೆ ಲಿಂಫೋಮಾದಲ್ಲಿ ಪ್ರೊಗ್ನೋಸಿಸ್ ತುಂಬ ಚೆನ್ನಾಗಿರುತ್ತೆ. ಬಹುತೇಕ ಲಿಂಫೋಮಾಗಳನ್ನ ನಾವು ಗುಣ ಮಾಡ್ಬೋದಾಗಿದೆ. ಸೊ ಲುಕೇಮಿಯಾಗಳಲ್ಲಿ ಕ್ರಾನಿಕ್ ಲುಕೇಮಿಯಾ, ಅಕ್ಯೂಟ್ ಲುಕೇಮಿಯಾಗೆ ಅದರದ್ದಾದ ವ್ಯತ್ಯಾಸ. ಕ್ರಾನಿಕ್ ಲುಕೇಮಿಯಾಗಳಲ್ಲಿ ಟ್ರೀಟ್ ಮಾಡಲಿಕ್ಕೆ ಬೇರೆ ವಿಧಾನಗಳಿದೆ, ಅಕ್ಯೂಟ್ ಲುಕೇಮಿಯಾ ಬೇರೆ ವಿಧಾನಗಳಿದೆ. ಓಕೆ, ಬ್ಲಡ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಏನು ಸರ್? ಜೆನೆಟಿಕ್ಸ್ ಅನ್ನು ಹೊರತುಪಡಿಸಿ ಬಹಳಷ್ಟು ನೀವು ಬ್ಲಡ್ ಕ್ಯಾನ್ಸರ್ಗಳನ್ನ ನೋಡ್ತಾ ಹೋದರೆ ನಿಮಗೆ ಕಾರಣಗಳು ಗೊತ್ತಾಗಲ್ಲ. ಒಂದು ಜೆನೆಟಿಕ್ಸ್ ಇರ್ಬೋದು, ಇನ್ನೊಂದು ಏನಂತ ಹೇಳ್ತಾರೆ, ಕೆಲವೊಂದು ಈ ಪೆಸ್ಟಿಸೈಡ್ ಯೂಸೇಜಸ್, ನೀವು ಈ ಅಗ್ರಿಕಲ್ಚರ್ ಫೀಲ್ಡ್ಗಳಲ್ಲಿ ಕೆಮಿಕಲ್ ಯೂಸೇಜಸ್, ಎಕ್ಸ್ಪೋಜರ್ ಟು ಕೆಮಿಕಲ್ ಒಂದು ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಆಗ ನೀವು ನೋಡ್ತಾ ಹೋದರೆ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ಭಾಳ ಕಂಡು ಬರುತ್ತೆ. ಸೊ ನೀವು ಹೆಚ್ಚು ಕಡಿಮೆ 2 ವರ್ಷದ ಮಕ್ಕಳಿಂದ 10 ವರ್ಷದ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ತುಂಬ ಕಂಡು ಬರ್ತದೆ. ಸೊ ಅವ್ರು ಯಾವುದೇ ಕೆಮಿಕಲ್ಗೆ ಏನೂ ಎಕ್ಸ್ಪೋಜರ್ ಆಗಿರಲ್ಲ, ಆದ್ರೂ ಅವ್ರಿಗೆ ಕ್ಯಾನ್ಸರ್ ಬರ್ತದೆ. ಸೊ ಅದು ಒಂದಿರ್ಬೋದು. ಬಟ್ ನಾವು ನೋಡಿರೋವಂಥದ್ದು ಬಹುತೇಕ ಈ ಪೆಸ್ಟಿಸೈಡ್ಸು, ಕೆಮಿಕಲ್ಲು. ಕೆಲವೊಂದು ಸರ್ತಿ ಪ್ರಪೋಸಲ್ ಏನಂತ ಇತ್ತು, ನೀವು ಹೈ ಟೆನ್ಷನ್ ಎಲೆಕ್ಟ್ರಿಕ್ ವೈರಲ್ಲಿ ವರ್ಕ್ ಮಾಡೋದು ಒಂದು ಅಲ್ಲಿ ಕಾರಣ ಇರ್ಬೋದು. ಇದಲ್ಲದೆ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಇವೆಲ್ಲ ಕಾರಣಗಳಿಂದ ಕೂಡ ಬ್ಲಡ್ ಕ್ಯಾನ್ಸರ್ ಬರಬಹುದು. ಓಕೆ ಸರ್, ಕೆಲವ್ರಿಗೆ ಸಿಂಪ್ಟಮ್ಸ್ಗಳು ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತ? ಏನಂದರೆ ದೇಹಕ್ಕೆ ಪ್ರತಿ ವ್ಯಕ್ತಿಗೂ ಅದರದೇ ಆದಂಥ ಒಂದು ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಬಟ್ ಅಕ್ಯೂಟ್ ಲುಕೇಮಿಯಾದಲ್ಲಿ ಬೇಗ ಗೊತ್ತಾಗುತ್ತೆ, ಒಂದು ಕೆಲವೇ ದಿವಸಗಳಲ್ಲಿ ಪೇಷಂಟ್ ಭಾಳ ಸಿಕ್ಕಾಗ್ತಾರೆ. ಕ್ರಾನಿಕ್ ಲುಕೇಮಿಯಾದಲ್ಲಿ ಪೇಷಂಟ್ ನೋಟಿಸ್ ಮಾಡಲ್ಲ, ಗೊತ್ತಾಗಲ್ಲ, ಭಾಳ ತಿಂಗಳುಗಳಾದ್ಮೇಲೆ ಬರ್ತಾರೆ, ಅದಕ್ಕೆ ಅದನ್ನು ಕ್ರಾನಿಕ್ ಅಂತ ಕರಿತೀವಿ. ಬಟ್ ಅಕ್ಯೂಟ್ ಲುಕೇಮಿಯಾದಲ್ಲಿ ಏನಾಗುತ್ತೆ, ನೀವು ಅದು ನೆಗ್ಲೆಕ್ಟ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಪೇಷಂಟ್ ತುಂಬ ಸಿಕ್ಕಾಗ್ತಾರೆ. ಸೊ ಅಕ್ಯೂಟ್ ಲುಕೇಮಿಯಾನಲ್ಲಿ ನಾವು ಯೂಶಲಿ ಅದನ್ನು ತುಂಬ ಎಮರ್ಜೆನ್ಸಿಯಾಗಿ ಟ್ರೀಟ್ ಮಾಡ್ತೀವಿ. ಅದನ್ನು ಭಾಳಷ್ಟು ಬೇಗ ಎವ್ಯಾಲ್ಯೂಯೇಟ್ ಮಾಡಿ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡೋವಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಸೊ ಪೇಷಂಟ್ಗೆ ಸಿಂಪ್ಟಮ್ ಆಗೋದು ಯಾಕೆ ವ್ಯತ್ಯಾಸಗಳಿದೆ ಅಂದರೆ ವ್ಯಕ್ತಿನಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ಹೇಳುತ್ತೆ. ಈ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಸರ್? ಸಾಮಾನ್ಯವಾಗಿ ರಕ್ತ ಚೇಂಜ್ ಮಾಡಬೇಕಾಗತ್ತಾ, ಬದಲಾವಣೆ ಮಾಡಬೇಕಾಗತ್ತಾ? ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಕಂಪ್ಲೀಟ್ ಹೋಲ್ ಬಾಡಿಲಿರೋ ರಕ್ತ ಎಲ್ಲ ಕೂಡ ಇದಾಗಿರುತ್ತಾ? ಸೊ ಟ್ರೀಟ್ಮೆಂಟು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರ ಇರ್ತದೆ. ನಾನು ಜನರಲ್ ಆಗಿ ನಿಮಗೆ ಹೇಗೆ ಅಂತ ಹೇಳ್ತೀನಿ. ಯಾವುದೇ ಒಂದು ಬ್ಲಡ್ ಕ್ಯಾನ್ಸರ್ ಬಂದಾಗ ನಾವು ಅದರಲ್ಲಿ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಮಾಡ್ತೀವಿ. ಲೋ ರಿಸ್ಕು, ಇಂಟರ್ಮೀಡಿಯೇಟ್ ರಿಸ್ಕು, ಹೈ ರಿಸ್ಕ್ ಅಂತ ಮಾಡ್ತೀವಿ. ಸೊ ಲೋ ರಿಸ್ಕ್ ಇದ್ದಾಗ ಕೆಲವೊಂದು ಕೀಮೋಥೆರಪಿ ಡ್ರಗ್ಸ್ ಕೊಟ್ಕೊಂಡೆ ಅದನ್ನು ಗುಣ ಮಾಡ್ಬೋದು. ನೀವು ಟ್ರೀಟ್ಮೆಂಟ್ ಕೊಡುವಾಗ ನೀವು ಕೆಲವೊಂದು ಸವಾಲುಗಳನ್ನ ಎದುರಿಸ್ಬೇಕಾಗ್ತದೆ. ಒಂದು ಟ್ರೀಟ್ಮೆಂಟ್ ಕೊಡುವಾಗ ನೀವು ಕೀಮೋಥೆರಪಿ ಕೊಡ್ತಿರ್ತೀರ, ಅದಕ್ಕೆ ಸಂಬಂಧಪಟ್ಟ ಸೈಡ್ ಎಫೆಕ್ಟ್ಸ್ ಹೋಗುತ್ತೆ. ಬ್ಲಡ್ಗಳು ಕಡಿಮೆ ಆದಾಗ ರಕ್ತ ಟ್ರಾನ್ಸ್ಫ್ಯೂಷನು, ಪ್ಲೇಟ್ಲೆಟ್ ಕಡಿಮೆ ಆದಾಗ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ನು ಕೊಡಬೇಕಾಗ್ತದೆ. ಹೈ ರಿಸ್ಕ್ ಇಂಡಿವಿಜುವಲ್ ಏನು ಮಾಡ್ತೀವಿ, ನಾವು ಕೀಮೋಥೆರಪಿ ಒಂದೇ ಮಾಡಲ್ಲ,
ಕೀಮೋಥೆರಪಿ ಜೊತೆ ಹೈ ರಿಸ್ಕ್ವರೆಗೆ ಮತ್ತೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಸೊ ಅಂಥವರಲ್ಲಿ ಹೈ ರಿಸ್ಕ್ ಅವ್ರು ಫಿಟ್ ಇದ್ದರೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಬೇಕಾಗ್ತದೆ. ಲೋ ರಿಸ್ಕಲ್ಲಿ ಯೂಶ್ವಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಹೋಗಲ್ಲ, ಬಟ್ ಹೈ ರಿಸ್ಕ್ ಪಾಪ್ಯುಲೇಷನಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಾಗ್ತದೆ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇದರಲ್ಲಿ ಅಕ್ಯೂಟ್ ಮೈಲಾಯ್ಡ್ ಲ್ಯೂಕೇಮಿಯಾ, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಅಂತ ಹೇಳಿದೆ. ಅಕ್ಯೂಟ್ ಮೈಲಾಯ್ಡ್ ಲ್ಯೂಕೇಮಿಯಾ ಟ್ರೀಟ್ಮೆಂಟ್ ಬಹುತೇಕ 4 ರಿಂದ 6 ತಿಂಗಳ ತನಕ ನಡೀತೆ. ಬಟ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಲ್ಲಿ 2 ರಿಂದ 2.5 ವರ್ಷದ ತನಕ ಟ್ರೀಟ್ಮೆಂಟ್ ನಡೆಯುತ್ತೆ. ಸೊ ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಓಕೆ ಸರ್, ನೀವು ಹೇಳಿದ್ರಿ ಮಕ್ಕಳಲ್ಲೂ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ, 2 ವರ್ಷದಿಂದ 10 ವರ್ಷದ ಮಕ್ಕಳು. ಸೊ ಮಕ್ಕಳಲ್ಲಿ ಕಂಡು ಬರ್ತಿರೋದಕ್ಕೆ ಕಾರಣ ಏನಾದರೂ ಗೊತ್ತಾಗ್ತಿದೆಯಾ ಅಥವಾ ಅನ್ನೋನ್ ಕಾಸ್ ಆಗಿ? ಸೊ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಅನ್ನೋನ್ ಕಾಸು, ಇನ್ನೊಂದು ಜೆನೆಟಿಕ್ ಇರ್ಬೋದು. ಬಟ್ ಇನ್ನೊಂದು ವಿಚಾರ ಏನಂದರೆ, ನೀವು ಬ್ಲಡ್ ಕ್ಯಾನ್ಸರ್ಗಳನ್ನ ನೋಡಿದ್ರೆ ಮಕ್ಕಳಲ್ಲಿ ಕ್ಯೂರೇಟ್ 80%ಕ್ಕಿಂತ ಹೆಚ್ಚಿಗೆ. ಅದು ನೀವು ದೇವರು ಮಕ್ಕಳಿಗೆ ಕೊಟ್ಟಿರೋ ವರ ಅಂತ ಹೇಳ್ಬೋದು, ಏನು ಹೇಳ್ಬೋದು. ಸೊ ನೀವು ಯಾವುದೇ ಮಕ್ಕಳ ಕ್ಯಾನ್ಸರ್ ಪ್ರಪಂಚದ ಡೇಟಾ ನೋಡಿದ್ರೆ ಅಕ್ಯೂಟ್ ಲುಕೇಮಿಯಾಗಳಲ್ಲಿ ಹೈಯೆಸ್ಟ್ ಕ್ಯೂರೇಟ್ ಇರೋದು ಮಕ್ಕಳಲ್ಲೇ. 2 ರಿಂದ 10 ವರ್ಷದ ನಡುವಿನ ಅಂತರದಲ್ಲಿ ಬರ್ತಕ್ಕಂಥ ವಯಸ್ಸಿನ ಮಕ್ಕಳುಗಳಿಗೆ 80% ರಿಂದ 75% ಭಾಗಗಳನ್ನು ನಾವು ಖಂಡಿತ ಗುಣ ಮಾಡ್ಬೋದಾಗಿ. ಸೊ ಹಾಗಾಗಿ ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಹೈಲಿ ಕ್ಯೂರಬಲ್ ಕ್ಯಾನ್ಸರ್ ಲುಕೇಮಿಯಾ. ಸೊ ಅದನ್ನ ಸಕಾಲದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ಗುಣ ಮಾಡುತ್ತೆ. ಓಕೆ, ಈಗ ಅಡಲ್ಟ್ಸ್ ಅಲ್ಲಿ ಬರುವಂತ ಲುಕೇಮಿಯಾ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವ್ರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ? ಹೆಣ್ಮಕ್ಳಲ್ಲಿ ಜಾಸ್ತಿ ಪ್ರಮಾಣ ಇದೆ, ಗಂಡು ಮಕ್ಕಳಲ್ಲಿ ಹೆಚ್ಚಿಗೆ ಇದೆ? ಸೊ ಬಹುತೇಕ ಗಂಡು ಮಕ್ಕಳಲ್ಲಿ ಲುಕೇಮಿಯಾಗಳು ಹೆಚ್ಚಿಗೆ ಬರ್ತದೆ, ಹೆಣ್ಮಕ್ಳಲ್ಲೂ ಕಂಡು ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಯಾವ ಥರ ಲುಕೇಮಿಯಾ ಅನ್ನೋದ್ರ ಮೇಲೆ ಏಜ್ ಆಗುತ್ತೆ. ಈ ಕ್ರಾನಿಕ್ ಲಿಂಫೋಬ್ಲಾಸ್ಟಿಕ್ ಲುಕೇಮಿಯಾ ಅಂತಕ್ಕಂಥ ಅದು ಯೂಶಲಿ ವಯಸ್ಸಾದವರಲ್ಲಿ ಕಂಡು ಬರುತ್ತೆ, 60-65 ವರ್ಷ ಮೇಲ್ಪಟ್ಟೋತಿ. CML ಅಂತ ಇನ್ನೊಂದು ಕ್ರಾನಿಕ್ ಲುಕೇಮಿಯಾ ಮಿಡ್ಲ್ ಏಜಲ್ಲಿ ಬರುತ್ತೆ. ಅಕ್ಯೂಟ್ ಲುಕೇಮಿಯಾಸ್ ಯೂಶ್ವಲಿ 25 ರಿಂದ 40 ವರ್ಷದವರೆಗೆ ಬರ್ತಾರೆ. ಇನ್ನೊಂದು ಏನಂದರೆ, ಲುಕೇಮಿಯಾಗಳು ಎಸ್ಪೆಷಲಿ ಅಕ್ಯೂಟ್ ಲುಕೇಮಿಯಾನಲ್ಲಿ ವಯಸ್ಸಾದವರಲ್ಲಿ ಬಂದರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ, ಯಾಕಂದರೆ ಅಷ್ಟು ಹೈ ಇಂಟೆನ್ಸಿವ್ ಟ್ರೀಟ್ಮೆಂಟ್ ಎಲ್ಲ ಅವರು ತಡ್ಕೊಳಕ್ಕಾಗಲ್ಲ. ಬಟ್ ಮಿಡ್ಲ್ ಏಜಲ್ಲಿ ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡ್ಬೋದಲ್ಲಿ ಕೀಮೋಥೆರಪಿ ಎಲ್ಲ ಕೊಟ್ಟು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಯೂಶಲಿ ಅವ್ರನ್ನ ಬಹುತೇಕ ಗುಣ ಮಾಡಬಹುದು. ಓಕೆ ಸರ್, ಈಗ ನಾವು ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದ್ವಿ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಬಟ್ ಕ್ಯಾನ್ಸರ್ ನಂತರದ ಜೀವನ, ಕ್ಯೂರ್ ಆದ್ಮೇಲೂ ಒಂದು ಲೈಫ್ ಇರುತ್ತೆ. ಸೊ ಆ ಜೀವನನ ನಡ್ಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಅವ್ರು ಎಮೋಷನಲಿ ಕೂಡ ಸ್ಟ್ರಾಂಗ್ ಆಗಬೇಕಾಗತ್ತೆ. ಆಮೇಲೆ ಮೆಡಿಸಿನ್ ವಿಚಾರಕ್ಕೆ ಬಂದರೆ ತುಂಬ ಪ್ರೊಲಾಂಗ್ಡ್ ಮೆಡಿಸಿನ್ ತಗೊಳ್ಳುವಂಥ ಅವಶ್ಯಕತೆಗಳು ಕೂಡ ಇರುತ್ತೆ. ಅದ್ರ ಬಗ್ಗೆ ಹೇಳಿ. ಸೊ ಟ್ರೀಟ್ಮೆಂಟ್ ಆದಮೇಲೆ ಮುಂದಿನ ಜೀವನ ಏನಂದರೆ 2 ವಿಚಾರ. ಏನಂದರೆ, ನೀವು ಈ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ಒಂದು ನಿಮಗೆ ಕ್ಯಾನ್ಸರ್ ವಾಪಸ್ ಬರೋ ಸಾಧ್ಯತೆ ಇರುತ್ತೆ, ಅದಕ್ಕೆ ನೀವು ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಎರಡನೇದು ಕೀಮೋಥೆರಪಿ ಅಂದರೆ ಅಷ್ಟೊಂದು ಕೀಮೋ ಡ್ರಗ್ಸ್ ಯೂಸ್ ಮಾಡೋದ್ರಿಂದ ಆ ಡ್ರಗ್ಸ್ಗೆ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇರ್ತದೆ, ಅದನ್ನು ಮಾನಿಟರ್ ಮಾಡಬೇಕು. ಇವೆರಡು ವಿಚಾರಗಳು ಲುಕೇಮಿಯಾದಲ್ಲಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಲುಕೇಮಿಯಾ ಪೇಷಂಟ್ ಟ್ರೀಟ್ಮೆಂಟ್ ಆದವ್ರನ್ನೂ 3 ತಿಂಗಳಿಗೆ 6 ತಿಂಗಳು ಒಮ್ಮೆ ಕರೆದು ಬ್ಲಡ್ ಟೆಸ್ಟ್ ಮಾಡಿ ಅವ್ರು ಎಕ್ಸಾಮಿನೇಷನ್ ಮಾಡ್ತಾ ಇರ್ತಾರೆ. ಆ್ಯಸ್ ಸಚ್ ಒಂದ್ಸತಿ ಕ್ಯೂರ್ ಆದಮೇಲೆ ನಿಮಗೆ ಲೈಫಲ್ಲಿ ಏನಂತ ತೊಂದರೆಗಳಾಗಲ್ಲ. ಬಟ್ ಇದೆರಡು ಫ್ಯಾಕ್ಟರ್ನ ನೀವು ಅವೇರ್ನೆಸ್ ಇಟ್ಕೋಬೇಕಾಗ್ತದೆ. ಬಹುತೇಕ 15-20 ವರ್ಷಗಳ ತನಕ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಹಿಂಗಾಗಿ ಫಾಲೋ ಅಪ್ ಭಾಳ ಮುಖ್ಯ, ಬ್ಲಡ್ ಟೆಸ್ಟ್ ಭಾಳ ಮುಖ್ಯ, ಆ್ಯಂಡ್ ಅವೇರ್ನೆಸ್ ಭಾಳ ಮುಖ್ಯ. ಭಾಳಷ್ಟು ಜನ ಮಕ್ಕಳಾಗಿ ಲುಕೇಮಿಯಾ ಟ್ರೀಟ್ಮೆಂಟ್ ತೊಗೊಂಡವರು ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಸೊ ಲೈಫಲ್ಲಿ ಬೇರೆ ಯಾವುದಕ್ಕೂ ಆ ಥರ ಪರಿಣಾಮ ಆಗಲ್ಲ. ಬಟ್ ಇವಾಗ ನಾನು ಹೇಳ್ದಾಗೆ ರಿಕರೆನ್ಸು ಆಮೇಲೆ ಅದ್ರ ಲಾಂಗ್ ಟರ್ಮ್ ಎಫೆಕ್ಟ್ಸ್ನ ನಾವು ಮಾನಿಟರ್ ಮಾಡಬೇಕಾಗ್ತದೆ. ಓಕೆ ಸರ್, ಈಗ ಬೇರೆ ರೀತಿಯ ಕ್ಯಾನ್ಸರ್ ನಾವು ಆಗಲೇ ಮಾತಾಡಿದ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ಗಳ ನಂತರದ ಲೈಫು ಮತ್ತು ಲೈಫ್ ಸ್ಟೈಲು, ಜೊತೆಗೆ ಈ ಕ್ಯಾನ್ಸರ್ ಒಂದ್ಸಲ ಬಂದರೆ ಮತ್ತೆ ಅದು ಬರಬಾರ್ದು ಅಂತ ಏನಿಲ್ಲ, ಅದೇ ವ್ಯಕ್ತಿಗೆ ಮತ್ತೆ ಕೂಡ ಬರೋ ಸಾಧ್ಯತೆ ಇರತ್ತಾ? ಸೊ ಯಾವುದೇ ಕ್ಯಾನ್ಸರ್ ಅದೇ ವ್ಯಕ್ತಿಗೆ ಮತ್ತೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಬಟ್ ಏನಂದರೆ, ಅದು ನೀವು ಗುಣ ಆಗಿ ಟೈಮ್ ಹೆಚ್ಚಿಗೆ ಆದಾಗೆ ವಾಪಸ್ ಬರ್ತೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಟ್ರೀಟ್ಮೆಂಟ್ ಆಗಿ ಫಸ್ಟ್ 2 ವರ್ಷದಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಹುತೇಕ 5 ವರ್ಷಗಳಾದಮೇಲೆ ಕ್ಯಾನ್ಸರ್ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಅದಕ್ಕೆ ನೀವು ಕ್ಯಾನ್ಸರ್ ನೀವು ಸರ್ವೈವಲ್ ನೋಡಿದಾಗ ಅದು 5 ವರ್ಷಕ್ಕೆ ಲೆಕ್ಕ ಆಗ್ತಾರೆ. ಯಾಕಂದರೆ 5 ವರ್ಷ ಆದಮೇಲೆ ಕ್ಯಾನ್ಸರ್ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ಬಟ್ ನೀವು ಅದಕ್ಕೆ ಅವೇರ್ನೆಸ್ ಬೇಕು. ಕೆಲವೊಂದು ಕ್ಯಾನ್ಸರ್ ನಾನು ಹೇಳ್ದಾಗೆ ಬ್ರೆಸ್ಟ್ ಕ್ಯಾನ್ಸರ್ನೆಲ್ಲ ರಿಕರೆನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಅದರದೇ ಆದಂಥ ಕೆಲವೊಂದು ಮೆಥಡ್ಸ್ ಇದೆ. ಕೆಲವೊಂದು ಟ್ಯಾಬ್ಲೆಟ್ ಬರುತ್ತೆ, ಅವೆಲ್ಲ ಕೊಟ್ಟು ರಿಕರೆನ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದಾಗಿದೆ. ಸೊ ಆ ಟ್ರೀಟ್ಮೆಂಟ್ಗಳು ತಗೊಂಡಾಗ ಕಡಾಖಂಡಿತವಾಗಿ ರಿಕರೆನ್ಸ್ನ ನಾವು ನಿಲ್ಲಿಸ್ಬೋದಾಗಿದೆ. ಓಕೆ ಸರ್, ಇನ್ನು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಪ್ರತಿದಿನ ಔಟ್ ಪೇಷಂಟ್ಸ್ ಎಷ್ಟು ಜನ ಬರ್ತಾರೆ? ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಪೇಷಂಟ್ಸ್ ತುಂಬ ಜನ ಬರ್ತಾರೆ. ಸೊ ಕಿದ್ವಾಯಿ ಪ್ರತಿ ವರ್ಷಕ್ಕೆ 25 ರಿಂದ 30 ಸಾವಿರ ಹೊಸ ಪೇಷಂಟ್ನ ರಿಜಿಸ್ಟರ್ ಮಾಡುತ್ತೆ. ಸುಮಾರು 3.5 ರಿಂದ 4 ಲಕ್ಷ ಜನ ಪ್ರತಿ ವರ್ಷ ಫಾಲೋ ಅಪ್ ಪೇಷಂಟ್ಸ್ ಬರುತ್ತೆ. ಸೊ ಇದು ಕಿದ್ವಾಯಿ ಸಂಸ್ಥೆ ರೀಜನಲ್ ಕ್ಯಾನ್ಸರ್ ಸಂಸ್ಥೆ ಆದಾಗ ಬಹುತೇಕ ಕರ್ನಾಟಕದಿಂದನೇ ಅಲ್ಲ, ನೈಬರಿಂಗ್ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲಿಂದ ಕೂಡ ಕಿದ್ವಾಯಿಗೆ ಭಾಳಷ್ಟು ಜನ ಪೇಷಂಟ್ಸ್ ಬಂದು ತೋರಿಸ್ಕೋತಾರೆ. ಸೊ ಈಗ ಸರ್ಕಾರ
ಕಿದ್ವಾಯಿನ್ ಫೆಸಿಲಿಟೀಸ್ನ ಬೇರೆ ಜಿಲ್ಲೆಗೆ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 15-20 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋ ಸೆಂಟರ್ಸ್ ಮಾಡಿದ್ದಾರೆ. ಕಿದ್ವಾಯಿ ನಮ್ಮಲ್ಲಿ ಅಲ್ಲದೆ ಕಲಬುರಗಿನಲ್ಲಿ ಕೆಲಸ ಮಾಡ್ತಾ ಇದೆ, ಮೈಸೂರಿನಲ್ಲಿ ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಿದೆ. ಇದಲ್ಲದೆ ಮುಂದೆ ಬೆಳಗಾವಿ, ಕೋಲಾರ, ತುಮಕೂರಲ್ಲೂ ಕೂಡ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದೆ. ಓಕೆ ಸರ್, ಕರ್ನಾಟಕದ ಯಾವ ಭಾಗ ಅಂದ್ರೆ ಯಾವ ಜಿಲ್ಲೆಯಿಂದ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಬರ್ತಿದ್ದಾರೆ ನೀವು ಗಮನಿಸಿದಾಗ? ಹೀಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ, ಅದು ಪಾಪ್ಯುಲೇಷನ್ ಮೇಲೆ ಆಗೋದು. ಹಂಗೆ ಕೂಡ ಬೆಂಗಳೂರಿನಲ್ಲೇ ಜಾಸ್ತಿ ಜನ ಇದ್ದಾರೆ ಬಿಕಾಸ್ ಆಫ್ ಪಾಪ್ಯುಲೇಷನ್. ಸೊ ಹಂಗಾಗಿ ಇದೇ ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ ಹೆಚ್ಚಿಗೆ ಅಂತ ಎಲ್ಲ ಜಿಲ್ಲೆನಲ್ಲೂ ಇದ್ದಾರೆ. ಆ ಜಿಲ್ಲೆನಲ್ಲಿ ಏನಾಗುತ್ತೆ ನೀವು ಹಂಗೆ ಲೆಕ್ಕ ಹಾಕೋದ್ರೆ ಇದು ಸ್ವಲ್ಪ ಬಯಾಸ್ ಆಗುತ್ತೆ. ಯಾಕೆ ಈಗ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ, ಕೆಲವೊಂದು ಸತಿ ಕಲಬುರಗಿಯವರು ಬೆಂಗಳೂರಿಗೆ ಬರ್ತಾರೆ, ನಾವು ಅದನ್ನು ಸ್ಟ್ಯಾಟಿಸ್ಟಿಕ್ ಬೆಂಗಳೂರು ಅಂತ ತಗೋತೀವಿ. ಸೊ ಎಲ್ಲ ಜಿಲ್ಲೆನಲ್ಲೂ ಅದು ಸಂಬಂಧಪಟ್ಟು ಆಗಿದೆ. ಆ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದು ಬಹುತೇಕ ಬೆಂಗಳೂರಲ್ಲಿ ಜಾಸ್ತಿ. ಓಕೆ ಸರ್, ಕೊನೆಯದಾಗಿ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ವ್ಯಾಯಾಮ ಎಷ್ಟು ಮುಖ್ಯ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ಸೊ ಒಂದು, ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಬಿಡಬೇಕು. ನೀವು ಯಾವಾಗಲಾದ್ರೂ ಆಫೀಸಲ್ಲಿ ಓಡಾಡೋ ಅಂಥ ಅವಕಾಶಗಳಿದ್ದರೆ ಓಡಾಡಬೇಕು. ಡೈಲಿ 1 hour ಲೈಟ್ ಎಕ್ಸಸೈಸ್ ಆದರೂ ಮಾಡಬೇಕು. ಆಹಾರ ಶೈಲ ಪದ್ಧತಿಯಲ್ಲಿ ಧೂಮಪಾನ ಆಮೇಲೆ ಆಲ್ಕೋಹಾಲ್ನಿಂದ ಖಂಡಿತವಾಗಿ ದೂರ ಇರಬೇಕು. ಆದಷ್ಟು ಹಸಿರು ತರಕಾರಿ, ಕಾಳು ಆಮೇಲೆ ಫ್ರೂಟ್ಸ್ನ ಸೇವನೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ಲೈಫ್ನ ಆದಷ್ಟು ಸ್ಟ್ರೆಸ್ ಫ್ರೀ ಇಟ್ಕೊಂಡಿರಬೇಕು. ಸೊ ಎಲ್ಲದರಿಂದ ಆದಷ್ಟು ನಮ್ಮ ಆರೋಗ್ಯನ ನಾವು ಖಂಡಿತವಾಗಿ ಒಳ್ಳೆ ಥರ ಇಟ್ಕೋಬೋದು ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ. ನಮಸ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.